ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದರೆ MS ಪೇಂಟನ್ನು ನಾವು ಯಾವ ರೀತಿ ಓಪನ್ ಮಾಡಬೇಕು ಅಂತಕ್ಕಂಥದ್ದು. ಟೋಟಲಿ ಏನಪ್ಪ ಅಂದರೆ ಮೈಕ್ರೋಸಾಫ್ಟ್ ಪೇಂಟನ್ನು ನಾವು 3 ವೇಯಲ್ಲಿ ಓಪನ್ ಮಾಡ್ಬೋದು. ಸೊ 3 ವೇಗಳು ಯಾವ್ಯಾವ ಅದಾವ ಅಂತ ಏನಪ್ಪ ಅಂದರೆ ಈ ಕ್ಲಾಸಲ್ಲಿ ತಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಕ್ಲಿಕ್ ಆನ್ ಏನಪ್ಪ ಅಂದರೆ ಮೊದಲನೇ ವೇ ಬಂದುಬಿಟ್ಟು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ಬಳಿಕ ಏನದಪ್ಪ ಅಂದರೆ ನೆಕ್ಸ್ಟ್ ಒನ್ ಈ ಕರ್ಸರನ್ನು ಏನು ಮಾಡಬೇಕಪ್ಪ ಅಂದರೆ ಕೆಳಗಡೆ ತೊಗೋಬೇಕು, ರೈಟ್. ಸೊ ಈ ಕರ್ಸರನ್ನು ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ಕೆಳಗಡೆ ತೊಗೋರಿ ವಿಂಡೋಸ್ ಆಕ್ಸೆಸರೀಸ್ ಬರೋವರೆಗೂ ತೊಗೋಬೇಕು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಪೇಂಟ್ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಇಟ್ ಈಸ್ ಅ ಒನ್ ವೇ. ಸೊ ಫಸ್ಟ್ ಒನ್ ಏನಪ್ಪ ಅಂದರೆ ಕ್ಲಿಕ್ ಆನ್ ಸ್ಟಾರ್ಟ್ ಬಟನ್, ವಿಂಡೋಸ್ ಆಕ್ಸೆಸರೀಸ್, ಆಫ್ಟರ್ ದಟ್ ಲಾಸ್ಟ್ ಒನ್ ಪೇಂಟ್, ರೈಟ್. ಸೊ ಅದೇ ರೀತಿ ಏನಪ್ಪ ಅಂದರೆ ಸೆಕೆಂಡ್ ವೇ ಬಂದುಬಿಟ್ಟು ಯಾವ ರೀತಿ ಇದೆಯಪ್ಪ ಅಂದರೆ ಫಸ್ಟ್ ಕ್ಲಿಕ್ ಡೈರೆಕ್ಟಾಗಿ ಸರ್ಚ್ ಬಟನಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಾವು ಟಾಸ್ಕ್ ಬಾರಲ್ಲಿ ಇರ್ತಕ್ಕಂಥ ಸರ್ಚ್ ಬಟನಲ್ಲಿ MS ಪೇಂಟ್ ಅಂತ ಟೈಪ್ ಮಾಡಬೇಕು. ಸೊ ಟೈಪ್ ಮಾಡಿದ ತಕ್ಷಣ ಏನಾಗ್ತದಪ್ಪ ಅಂದರೆ ನಮಗೆ ಪೇಂಟ್ದು ಲೋಗೋ ಕಾಣಿಸುತ್ತೆ. ಸೊ ಇಟ್ ಈಸ್ ಅ ಸೆಕೆಂಡ್ ವೇ, ರೈಟ್. ಸೊ ಈ ರೀತಿ ಕೂಡ ನಾವು ಏನು ಮಾಡ್ಬೋದಪ್ಪ ಅಂದರೆ MS ಪೇಂಟನ್ನು ಓಪನ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಲಾಸ್ಟ್ ಒನ್ ಥರ್ಡ್ ವೇ ಏನಪ್ಪ ಅಂದರೆ ಡೆಸ್ಕ್ಟಾಪ್ ಮೇಲೆ ಏನಪ್ಪ ಅಂದರೆ ಶಾರ್ಟ್ಕಟನ್ನು ಕ್ರಿಯೇಟ್ ಮಾಡಿ ಇಟ್ಕೋಬೇಕು. ಅಂದರೆ ಆಲ್ರೆಡಿ ನಾನು ಇದನ್ನು ಏನು ಮಾಡ್ತೀನಪ್ಪ ಅಂದರೆ ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಮಾಡಿಬಿಟ್ಟು ಫಸ್ಟ್ ಜಸ್ಟ್ ಕ್ಲಿಕ್ ಆನ್ ಸ್ಟಾರ್ಟ್ ಬಟನ್. ಸೊ ವಿಂಡೋಸ್ ಆಕ್ಸೆಸರೀಸ್ ಫಸ್ಟ್ ಸ್ಟೆಪ್ ನಾವು ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಮಾಡಬೇಕು. ಸೊ ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಒನ್ ಇದು ಪೇಂಟನ್ನು ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡ್ತಕ್ಕಂಥದ್ದು. ಇಟ್ ಈಸ್ ಏನಪ್ಪ ಅಂದರೆ ನಮ್ಮದು ಲಾಸ್ಟ್ ವೇ ಆರ್ ಥರ್ಡ್ ವೇ, ರೈಟ್. ಜಸ್ಟ್ ಕ್ಲಿಕ್ ದೇರ್, ಡಬಲ್ ಕ್ಲಿಕ್, ರೈಟ್. ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂದರೆ 3 ವೇಯಲ್ಲಿ MS ಪೇಂಟನ್ನು ಓಪನ್ ಮಾಡಬಹುದು, ರೈಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನಪ್ಪ ಅಂದರೆ ಬಂದುಬಿಟ್ಟು ಇಂಟ್ರೊಡಕ್ಷನ್ ಆಫ್ ಪೇಂಟ್ ಅಂದರೆ ಈ ಪೇಂಟ್ ಟ್ಯಾಬಲ್ಲಿ ಏನೇನು ಬರುತ್ತೆ ಪೇಂಟ್ ವಿಂಡೋ ಅಲ್ಲಿ ಅದ್ರ ಬಗ್ಗೆ ಏನಪ್ಪ ಅಂದರೆ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ, ರೈಟ್. ಥ್ಯಾಂಕ್ ಯು ಫ್ರೆಂಡ್ಸ್.